ಇರುತ್ತೆ ಇಲ್ಲ ಅನ್ನೋದ್ರ ತರ್ಕ ಅಲ್ಲ ಈ ಸಿನಿಮಾದಲ್ಲಿ ಆಗ್ತಾ ಇರೋದು. ಬೇಸ್ಡೇ ಈ ಸಿನಿಮಾ ಬ್ಲ್ಯಾಕ್ ಮ್ಯಾಜಿಕ್ಕಿನ ಮೇಲೆ. ಬ್ಲ್ಯಾಕ್ ಮ್ಯಾಜಿಕ್ಕಿನ ಮುಖಾಂತರ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಅನ್ನೋದು ಸಿನಿಮಾದೇ ಹೊರತು ಬ್ಲ್ಯಾಕ್ ಮ್ಯಾಜಿಕ್ ಇದೆ ಇಲ್ಲ ಅನ್ನೋದರ ತರ್ಕ ಅಥವಾ ಅದರ ಚರ್ಚೆ ಈ ಸಿನಿಮಾದಲ್ಲಿ ಆಗಲ್ಲ. ಈ ಸಿನಿಮಾದಲ್ಲಿ ನಾವು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋವಂಥದ್ದೇ ನಮ್ಮ ಅಂಶ. ಬ್ಲ್ಯಾಕ್ ಮ್ಯಾಜಿಕ್ ಎಸ್ ಅದು ಎಕ್ಸಿಸ್ಟಿಂಗ್ ಅಲ್ಲಿ ಇದೆ ಅಂತ ಅನ್ನುವ ದೃಷ್ಟಿಕೋನದಲ್ಲಿ ಅಂದ್ರೆ ಅದೇ ಸಿನಿಮಾದ ಬೇಸ್. ಹಂಗಾಗಿ ನಾವು ಅದ್ರ ತರ್ಕಕ್ಕೆ ಹೇಳ್ತಾ ಇಲ್ಲ, ಅದ್ರ ಮುಖಾಂತರ ಏನು ಕತೆ ಏನು ಹೇಳ್ತಾ ಇದೀವಿ ಅನ್ನೋದು ಈ ಸಿನಿಮಾ. ಇವಾಗ ಸಿನಿಮಾ ಹೀರೋಯಿನ್ ಆಶಿಕಾ ರಂಗನಾಥ್ ಮೇಡಮ್ ವಿಷಯಕ್ಕೆ ಬಂದ್ರೆ ಸತತವಾಗಿ 3 ಸಿನಿಮಾದಲ್ಲಿ ಕಾಣಿಸ್ಕೋತಿದ್ದೀರಾ. ಜೋಡಿ ತುಂಬಾ ಇಷ್ಟ ಆಗಿದೆ ಫ್ಯಾನ್ಸಿಗೂ ಕೂಡ. ಇದ್ರ ಹಿಂದಿನ ಗುಟ್ಟೇನು? ಸತತವಾಗಿ ಎಂಟರ್ಟೈನ್ ಮಾಡ್ತಾ ಬರ್ತಿದ್ದೀರಾ ಜೋಡಿಯಾಗಿ. ಕರೆಕ್ಟ್. ಏನಿಲ್ಲ ನೋಡಿ, ನಾವು ಮಾಡಿದಂಥ ಮೊದಲನೇ ಸಿನಿಮಾ ರ್ಯಾಂಬೋ ಸಿನಿಮಾದ ನಿಮಗೆ ಗೊತ್ತೇ ಗೊತ್ತು, ಎಲ್ಲರೂ ಕೂಡ ರ್ಯಾಂಬೋ 2 ನೋಡಿದ್ದಾರೆ. ಅದೊಂದು ದೊಡ್ಡ ಹಿಟ್ ಆದ ಕಾರಣ ಮತ್ತೆ ನಮ್ಮಿಬ್ಬರನ್ನ ರಿಪೀಟ್ ಮಾಡಿದಂಥದ್ದು ಅವತಾರ ಪುರುಷದಲ್ಲೂ ಕೂಡ ನಮ್ಮಿಬ್ಬರ ಜೋಡಿ ಸಿನಿಮಾದ ಮುಖಾಂತರ ಮತ್ತೆ ಹೀರೋ ಹೊಂಡ 10 ವಾರ ಹುಡುಗಿ ಅದು ಇವತ್ತಿಗೂ ನಾನು ಇದಕ್ಕೆಲ್ಲ ಫಂಕ್ಷನ್ಸ್ಗೆಲ್ಲ ಹೋಗ್ತಾ ಇರ್ತೀನಿ ಉತ್ತರ ಕರ್ನಾಟಕದಲ್ಲಿ. ಆ ಸಾಂಗ್ ವರ್ತನೆ ಇರುತ್ತೆ ಅದೆಲ್ಲರೂ ಕೂಡ. ಅವಾಗ ನಮ್ಮಿಬ್ಬರಿಗೂ ಸಿಕ್ಕಂತ ಅವಕಾಶ ಅದು. ಆ್ಯಕ್ಚುಲಿ ಅದು ನಮ್ಮ ನಿರ್ಧಾರ ಅನ್ನೋದಕ್ಕಿಂತ ತಂಡದ ನಿರ್ಧಾರ. ಆ ತಂಡ ನಮ್ಮನ್ನ ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡೋ ಮುಖಾಂತರ ನಮ್ಮ ಇಬ್ಬರ ಜೋಡಿ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಈ ಸಿನಿಮಾದಲ್ಲೂ ಅಂದರೆ ಭಾಗ 2ರಲ್ಲೂ ಕೂಡ ಆ ಥರದ್ದು ಪೆಪ್ಪಿ ಅಥವಾ ಡೈರೆಕ್ಟ್ ನಂಬರ್ ಇರಲ್ಲ ಇದರಲ್ಲಿ. ಅಂದರೆ ನಮ್ಮಿಬ್ಬರ ಸಿಗ್ನೇಚರ್ ಸಾಂಗ್ಸ್ ಇದಾವಲ್ಲ, ಸ್ಟೈಲ್ ಆಫ್ ಸಾಂಗ್ಸ್ ಇದಾವೆ, ಅದಿರಲ್ಲ ಇದರಲ್ಲಿ. ಅದೇನು ಡಿಸಪಾಯಿಂಟ್ ಆಗಬೇಕಾಗಿಲ್ಲ. ಅದಕ್ಕೆ ಪರ್ಯಾಯವಾಗಿ ಕಥೆಗೆ ಅನುಗುಣವಾಗಿ ಬೇರೆ ಥರದ ಸಾಂಗ್ಸ್ನ ಇಟ್ಟಿದ್ದೀವಿ ಈ ಪಿಕ್ಚರ್. ಸರ್, ನಿಮಗೆ ತುಂಬಾ ಹತ್ತಿರವಾದಂಥ ವ್ಯಕ್ತಿಗಳ ಹೆಸರನ್ನ ನಾನು ಕೇಳ್ತೀನಿ, ಅವ್ರ ಬಗ್ಗೆ ಒಂದು ಲೈನಲ್ಲಿ ನೀವೇನು ಹೇಳ್ತೀರಾ ಅಂತ. ಡೈರೆಕ್ಟರ್ ಸಿಂಪಲ್ ಸುನಿ ಸರ್. ಸಿಂಪಲೆಸ್ಟ್ ಸುನಿ. ಆಶಿಕಾ ರಂಗನಾಥ್ ಒಂಥರ ಹೆಂಗೆ ಹೇಳಿ, ಅವರು ಎಲ್ಲರಿಗೂ ಇಷ್ಟವಾಗುವ ಒಂದು ಸ್ವಭಾವ. ತರುಣ್ ಸರ್. ಒಂದೇ ಲೈನಲ್ಲಿ ಹೇಳಬೇಕಾ? ಪರವಾಗಿಲ್ಲ, ನೀವು ಅವ್ರ ಬಗ್ಗೆ ಹೇಳೋದಾದ್ರು ಒಂದೇ ಲೈನ್ ಅಂತ ಏನಿಲ್ಲ. ನೆನಪಿರಲಿ ಪ್ರೇಮ್ ಸರ್. ಲವ್ಲಿ ಫ್ರೆಂಡ್. ನಿಮ್ಮ ಪ್ರೊಡ್ಯೂಸರ್ ಪುಷ್ಕರ್ ಸರ್ ಅವರು ಒಂದು ಬಹಳ ಒಂದ್ ಲೈನಲ್ಲಿ ಹೇಳ್ಬೇಕಲ್ವಾ, ಪ್ಯಾಷನೇಟ್ ಪ್ರೊಡ್ಯೂಸರ್. ಸೊ ಅದೇ ಏಪ್ರಿಲ್ 5ಗೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಆಡಿಯನ್ಸ್ಗೆ ಏನು ಹೇಳ್ತೀರಾ? ಏಪ್ರಿಲ್ 5 ಅಂತನ್ನುವಂಥದ್ದು ಬಹಳಷ್ಟು ಜನ, ಈಗ ನೀವು ಕೇಳಿದ್ರಿ ಯಾಕೆ ಕಾಯಿಸ್ಬಿಟ್ರಿ ಅಂತ, ಬಹಳಷ್ಟು ಜನ ನಾನು ಎಲ್ಲೇ ಹೋಗ್ಲಿ, ನಾನು ಯಾವುದೇ ಒಂದು ಪೋಸ್ಟ್ ಮಾಡಲಿ ಅದಕ್ಕೊಂದು ಕಮೆಂಟ್ಸ್ ಇದ್ದೇ ಇರೋದು. ಅವತಾರ ಅದಕ್ಕೂ ಸಂಬಂಧ ಇಲ್ದಿರೋ ಪೋಸ್ಟ್ಗಳಿಗೆಲ್ಲ ಬರ್ತಾ ಇತ್ತು. ಅವಾಗ ನನಗೆ ನಿಜಕ್ಕೂ ಅವತಾರ ಪುರುಷನ ಇಷ್ಟು ಇಷ್ಟಪಟ್ಟಿದ್ದಾರೆ ಅಂತ ನನಗೆ ಅದ್ರ ಮುಖಾಂತರ ಮತ್ತೆ 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 ನೀವುಗಳೆಲ್ಲರೂ ನ್ಯಾಪ್ಸಿದ್ದೀರಾ ನಮ್ಮನ್ನ. ಸರ್, ನಾನು ಇನ್ನೊಂದು ವಿಷಯ ಹೇಳ್ಬೇಕು ಸರ್. ಅವತಾರ ಪುರುಷ 1 ರಿಲೀಸ್ ಆಗಿ ಸಿನಿಮಾ ನೋಡಿದ್ಮೇಲೆ ಎಷ್ಟೋ ದಿನ ಆದ್ಮೇಲೆ ನಾನು 2 ಎಲ್ಲ ಸರ್ಚ್ ಮಾಡಿದೀನಿ. ರಿಲೀಸ್ ಆಗಿತ್ತು ಗೊತ್ತಿಲ್ಲ, ಬಂದೋಗ್ಬಿಟ್ಟಿದ್ಯಾ ಅಂತ ಸರ್ಚ್ ಎಲ್ಲ ಮಾಡಿದೀನಿ. ನೋಡಿ, ನಿಮ್ಗಿಂತ ಒಂದು ಉದಾಹರಣೆ ಬೇಕಾ? ಈ ತರ ಒಂದು ದೊಡ್ಡ ಬಳಗ ಇದೆ. ನನಗೆ ನಮ್ಗೆ ನಮ್ಮ ತಂಡಕ್ಕೆ ಒಂದು ನಿರಾಳತೆ ಏನಂದ್ರೆ, ಅವರೆಲ್ಲ ನಮ್ ಜೊತೆಲಿದ್ದಾರೆ. ಯಾರು ಈಗ ನಿಮ್ ತರ ಇಷ್ಟಪಟ್ಟವ್ರು ನಮ್ ಜೊತೆಲಿದ್ದಾರೆ ಅಂತ. ಜವಾಬ್ದಾರಿ ಏನು ಗೊತ್ತಾ? ಮೊದಲನೇ ಸಿನಿಮಾ ಇಷ್ಟಪಟ್ಟಿದ್ದಾರೆ, 2ನೇ ಸಿನಿಮಾ ನಾವು ಇನ್ನೂ ಹೆಚ್ಚು ಜವಾಬ್ದಾರಿಯಿಂದ ಅವ್ರಿಗೆ, ಯಾಕಂದ್ರೆ ಅವ್ರ ನಿರೀಕ್ಷೆಗೆ ನಾವು ಅವ್ರನ್ನ ಸುಳ್ಳು ಮಾಡಬಾರ್ದು, ಆ ನಿರೀಕ್ಷೆನ ನಾವು ನಿರಾಶೆಗೊಳಿಸಬಾರ್ದು ಅನ್ನೋದಕ್ಕೆ ಬಹಳಷ್ಟು ಕೆಲಸ ಮಾಡಿದೆ ಈ ಸಿನಿಮಾ. ನಿಮ್ಮನ್ನ ಇಷ್ಟಪಡಿಸೋದಕ್ಕೋಸ್ಕರ ನಿಮಗೆ ಫಸ್ಟ್ ಪಾರ್ಟ್ ಇಷ್ಟ ಆಗಿದೆ ಅಂತ ಅನ್ನೋದಾದ್ರೆ ಸೆಕೆಂಡ್ ಪಾರ್ಟ್ ಖಂಡಿತವಾಗ್ಲೂ ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಭರವಸೆ ನಾನು ಕೊಡ್ತೀನಿ. ಆ ನಂಬಿಕೆ ನಮಗೂ ಇದೆ ಸರ್. ಸಿನಿಮಾ ಬಗ್ಗೆ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.